ಪಾವಗಡ ಪಟ್ಟಣದಲ್ಲಿ ಆರ್ಎಂಸಿ ಸಂತೆ ಮಾರ್ಕೆಟ್ನಿಂದ ಅಂಬೇಡ್ಕರ್ ಸರ್ಕಲ್ ಇಂದಿರಾ ಗಾಂಧಿ ವೃತ್ತದ ಮೂಲಕ ಯಶಸ್ವಿಯಾಗಿ ನಡೆದ ಕ್ರಿಸ್ಮಸ್ ಜಾಥಾ ಬೇತೆಲ್ ಬ್ರದರನ್ ಚರ್ಚ್ನ ವರೆಗೂ ಶಾಂತಿಯುತ ಜಾಥಾವನ್ನ ನಡೆಸಿದ್ರು. ನಂತರ ಮಾತನಾಡಿದ ಸೇವಕರಾದ ಕ್ಲಿಂಟನ್, ದೇವರು ಮಾನವನನ್ನ ಸೃಷ್ಟಿ ಮಾಡಿದ್ನು. ಮಾನವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರಿಂದ ದೂರವಾದನು. ಇದನ್ನ ಹೋಗಲಾಡಿಸಲು ಯೇಸು ಕನ್ಯೆಯ ಗರ್ಭದಲ್ಲಿ ಜನಿಸಿ ಪರಿಶುದ್ಧವಾಗಿ ಜೀವಿಸಿ ಮಾನವರ ಅಪರಾಧಗಳ ದೆಸೆಯಿಂದ ಶಿಲುಬೆಯಲ್ಲಿ ಸತ್ತು ಮೂರನೇ ದಿನ ಬದುಕಿದವನು. ಯೇಸು ಅತಿ ಬೇಗನೆ ಮರಳಿ ಬಂದು ಜಗತ್ತಿಗೆ ನ್ಯಾಯ ತೀರ್ಪು ನೀಡಲಿದ್ದಾನೆ ಎಂದು ಹೇಳಿದ್ರು. ನಂತರ ಮಾತನಾಡಿದ ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು, ಕ್ರೈಸ್ತರ ಕಷ್ಟ ಸುಖಗಳನ್ನ ನಾನು ಜೊತೆಯಾಗಿ ಇರುತ್ತೇನೆ. ನಿಮಗೆ ನಾವು ಕಾನೂನಾತ್ಮಕ ರಕ್ಷಣೆ ನೀಡುತ್ತೇವೆ ಹಾಗೂ ಸಮುದಾಯ ಭವನ ಮತ್ತು ಸ್ಮಶಾನ ಭೂಮಿ ನೀಡುವುದಾಗಿ ಮಾತು ಕೊಟ್ಟರು. ವರದಿ ನರೇಂದ್ರ ಹೆಚ್, ಶ್ರೀ ಟಿವಿ, ಪಾವಗಡ. ಕ್ರಿಶ್ಚಿಯನ್ ಜನಾಂಗದವರಿದ್ದೀರಾ, ನಾವು ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟ ಸುಖಗಳಲ್ಲಿ ಸದಾ ಭಾಗವಹಿಸ್ತಾ ನಿಮಗೆ ನನ್ನ ಕೈಲಾದ ಮಟ್ಟಿಗೆ ಪ್ರೋತ್ಸಾಹವನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ರಕ್ಷಣೆಯಾಗಿ ನಾನು ಇರಲಿಕ್ಕೆ ಬಯಸ್ತೇನೆ. ಹಾಗಾಗಿ ಎಲ್ಲ ಜಾತಿ ಧರ್ಮದ ಎಲ್ಲರಿಗೂ ನಾನು ತಾಲೂಕಿನಾದ್ಯಂತ ಸಮುದಾಯ ಭವನಗಳನ್ನು ಕೊಟ್ಟಿದ್ದೇನೆ. ನಮ್ಮ ಕ್ರೈಸ್ತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ನಿಮಗೆ ಅಂತ ಒಂದು ಚರ್ಚನ್ನು ನೀವು ಜಾಗ ಎಲ್ಲಾದರೂ ಸಿಕ್ಕಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ಒಂದು ಜಾಗ ಹುಡುಕಿ ಒಂದು ನಿಮಗೆ ಚರ್ಚ್ ಕಟ್ಟಿಸ್ಕೊಡ್ಲಿಕ್ಕೆ ನನ್ನ ಶಾಸಕರ ವಿಶೇಷ ಅನುದಾನದಲ್ಲಿ ಅಡಿ 10-15 ಲಕ್ಷ ಹಣವನ್ನು ಕೊಡ್ತೀನಿ. ಆ ಜಾಗನೂ ಮೈಕಲ್ಲು ಹುಡುಕಬೇಕು. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀನಿ, ಎಲ್ಲಾದರೂ ಒಂದು ಒಳ್ಳೆ ಚರ್ಚ್ ಮಾಡೋಣ. ಈ ಭೂಮಿಯಲ್ಲಿ ಪರಿಶುದ್ಧವಾಗಿ ಜೀವಿಸಿ ಪಾಪವಿಲ್ಲದೆ ಸರ್ವ ಲೋಕದ ಮಾನವರ ಪಾಪ ಪರಿಹಾರಕ್ಕೋಸ್ಕರವಾಗಿ ಯಜ್ಞವಾಗಬೇಕು, ಬಲಿದಾನವಾಗಬೇಕು. ಹಾಗಾಗಿ ದೇವರು ಈ ಲೋಕವನ್ನ ಪ್ರೀತಿ ಮಾಡಿ, ಮನುಷ್ಯರನ್ನ ಪ್ರೀತಿ ಮಾಡಿ, ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನನ್ನ 2000 ವರ್ಷಗಳ ಹಿಂದೆ ಈ ಭೂಮಿಗೆ ಕಳುಹಿಸಿಕೊಟ್ಟನು. ಯೇಸು ಸ್ವಾಮಿಯ ಜನನ ವ್ಯತ್ಯಾಸವಾದದ್ದು, ಅವರ ಮರಣ ವ್ಯತ್ಯಾಸವಾದದ್ದು, ಅವರ ಪುನರುತ್ಥಾನ ವ್ಯತ್ಯಾಸವಾದದ್ದು. ಯೇಸು ಸ್ವಾಮಿ ಹುಟ್ಟುವ ಮುನ್ನ 400 ವರ್ಷಗಳ ಹಿಂದೆ ಭವಿಷ್ಯವಾಣಿ ಉಂಟಾಗಿತ್ತು. ಒಂದು ಕನ್ನಿಕೆಯ ಉದರದಲ್ಲಿ ಜಗದ್ ರಕ್ಷಕನು, ಪಾಪ ಪರಿಹಾರಕನು ಜನಿಸಿ ಬರುತ್ತಾನೆ. ಒಳ್ಳೆ ಬೆಳೆಯನ್ನು ಕೊಡಿರಿ. ಇಲ್ಲಿ ಈ ಧ್ವನಿಯನ್ನು ಆರಿಸುತ್ತಿರುವಂತಹ ಪ್ರತಿಯೊಬ್ಬರ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡ್ರಿ. ವ್ಯಾಪಾರಿಗಳನ್ನ ಆಶೀರ್ವಾದ ಮಾಡ್ರಿ. ಪೊಲೀಸ್ ಸಿಬ್ಬಂದಿ ವರ್ಗದವರನ್ನ ಆಶೀರ್ವಾದ ಮಾಡ್ರಿ. MLA MP ಆಶೀರ್ವಾದ ಮಾಡ್ರಿ. ಅಧಿಕಾರಿಗಳನ್ನ ಆಶೀರ್ವಾದ ಮಾಡ್ರಿ. ನಮ್ಮ ಪಾವಗಡ ತಾಲೂಕು ಸಮೃದ್ಧಿಯಾಗಿರಲಿ. ಬರುವ ಹೊಸ ವರ್ಷ